ಎಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕದ ದಿಗ್ಗಜ ನಾಯಕರಾದಂಥ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಅದು ದಕ್ಷಿಣ ಭಾಗದಲ್ಲಿ, ಭಾರತದ ದಕ್ಷಿಣ ಭಾಗದಲ್ಲಿ ಬೇರು ಮಟ್ಟದಲ್ಲಿ ಬೆಳೆದು ಇವತ್ತು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಳೀಲಿಕ್ಕೆ ಕಾರಣಕರ್ತರಾದಂಥ, ರೈತ ನಾಯಕರಾದಂಥ, ಹೋರಾಟಗಾರರಾದಂಥ, ನಮ್ಮ ಹಿರಿಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರ ಏನು ಜನಸೇವೆಯಲ್ಲಿ 50 ವರ್ಷಗಳ ಕಾಲ ನಿರಂತರ ಸಾರ್ವಜನಿಕ ಜೀವನದಲ್ಲಿ ಅನೇಕ ಏಳುಬೀಳುಗಳ ಮಧ್ಯೆ ತಮ್ಮನ್ನ ತಾವು ತೊಡಗಿಸಿಕೊಂಡು ಅತ್ಯಂತ ಗಟ್ಟಿ ಧ್ವನಿಯಿಂದ, ಅತ್ಯಂತ ಗಟ್ಟಿತನದಿಂದ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಬೆಳೆಸಿದಂಥ ಯಡಿಯೂರಪ್ಪನವರ ಈ 50 ವರ್ಷದ ಸಾರ್ಥಕ ಸೇವೆಯನ್ನ BSY ಅಭಿಮಾನೋತ್ಸವ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 9ರಂದು ಚಿತ್ರದುರ್ಗದಲ್ಲಿ ಅತ್ಯಂತ ಬೃಹತ್ ವೇದಿಕೆಯನ್ನ ಈಗಾಗಲೇ ನಿರ್ಮಾಣ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ನಾಯಕರಾದಂಥ ಅಮಿತ್ ಶಾ ಅವರು ಮತ್ತು ರಾಜ್ಯದ ಅನೇಕ ನಾಯಕರುಗಳು ಇದರಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರಾದಂಥ BSY ಯಡಿಯೂರಪ್ಪನವರ ಈ 50 ವರ್ಷದ ಸಾರ್ಥಕ ಜನರ ಸೇವೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ BSY ಅಭಿಮಾನೋತ್ಸವ ಅಂತೇಳಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಅದು ಅಲ್ಲದೆ ಹುಬ್ಬಳ್ಳಿಯಿಂದ ಮತ್ತು ಧಾರವಾಡದಿಂದ ಸಾವಿರಾರು ಸಂಖ್ಯೆಯಲ್ಲಿ ನಾವೆಲ್ಲ ಪಾಲ್ಗೊಳ್ತಾ ಇದ್ದೀವಿ. ನಾಳೆ ದಿವಸ ಸಾಯಂಕಾಲ ಈ ಧಾರವಾಡ ಜಿಲ್ಲೆಯ ಸಭೆಯನ್ನು ಕೂಡ ಕರೆಯಲಾಗಿದೆ. ಅದರಲ್ಲಿ ಧಾರವಾಡ ಜಿಲ್ಲೆಯಿಂದ ಮತ್ತು ಹುಬ್ಬಳ್ಳಿ ಧಾರವಾಡ ನಗರದಿಂದ ಹೋಗ್ತಕ್ಕಂಥ ಸಾವಿರಾರು ಅಭಿಮಾನಿಗಳು, ಕಾರ್ಯಕರ್ತರು, ಮಹಿಳೆಯರು, ಇದರ ನಿಖರವಾದ ಸಂಖ್ಯೆ ಕೂಡ ನಾವು ನಿಮಗೆ ಕೊಡ್ತೀವಿ ನಾಳೆ ದಿವಸ. ಆ ನಿಟ್ಟಿನಲ್ಲಿ ಇದರಲ್ಲಿ ನಮ್ಮ ಮನವಿ ಇದೆ. ತಮಗೂ ಕೂಡ ನಾವು ಇವತ್ತು ಇನ್ವಿಟೇಷನ್ ಅನ್ನು ಮಾಡ್ತೀವಿ. ನಾವು ಎಲ್ಲ ಇದರಲ್ಲಿ ಪಾಲ್ಗೊಳ್ಬೇಕಂತ ಹೇಳಿ ನಾನು ತಮಗೂ ಕೂಡ ಮನವಿಯನ್ನು ಮಾಡ್ತೇನೆ. ಮತ್ತು ಯಡಿಯೂರಪ್ಪನವ್ರ ಬಗ್ಗೆ ನಿಮಗೆಲ್ಲ ಏನು ಹೇಳಬೇಕಾಗಿಲ್ಲ. ತಮ್ಮದೇ ಆದಂಥ ಒಂದು ರಾಜಕೀಯ ನೀತಿಯಿಂದ ಮತ್ತು ಅತ್ಯಂತ ದೃಢ ಸಂಕಲ್ಪದಿಂದ ರಾಜ್ಯದ ಜನತೆಗೆ ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದಲ್ಲದೆ ಇವತ್ತು ರೈತರ ಪರವಾಗಿಯೂ ಕೂಡ ಅನೇಕ ವಿಷಯಗಳನ್ನ ರೈತರ ಪರವಾಗಿ ಅವರು ಈಗಾಗಲೇ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಇಂಥ ಒಬ್ಬ ನಾಯಕ ಭಾರತೀಯ ಜನತಾ ಪಾರ್ಟಿಯ ಚುಕ್ಕಾಣಿಯನ್ನು ಹಿಡಿದಿದ್ದು ನಮಗೂ ಕೂಡ ಎಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಖುಷಿಯ ಸಂಗತಿ ಅಂತ ಹೇಳಬಹುದು. ಇವತ್ತು ಇಲ್ಲಿ ಈ ಭಾಗದಲ್ಲಿ ಅನೇಕರು, ನಾವೆಲ್ಲ ಏನು ಕುಂತಿದ್ದೀವಿ, ಈ ಭಾಗದಲ್ಲಿ ಅನೇಕರು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಯಡಿಯೂರಪ್ಪನವರ ಸಹಕಾರ ಮತ್ತು ಅವರ ಪ್ರೀತಿ ವಿಶ್ವಾಸ ಮತ್ತು ಅವರ ಒಂದು ದೃಢತೆ ಇದರಲ್ಲಿ ಬಹಳ ಮುಖ್ಯವಾಗಿದೆ ಅಂತ ಹೇಳಿ, ಅದು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರು ಅನೇಕ ರಾಜಕಾರಣಿಗಳನ್ನ, ನಾಯಕರನ್ನ ಬೆಳೆಸಿದಂಥ ಕೀರ್ತಿ, ಕಾರ್ಯಕರ್ತರನ್ನ ಬೆಳೆಸಿದಂಥ ಕೀರ್ತಿ ಯಾರಿಗಾದರೂ ಅದು ಹೋಗ್ತಿದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಹೋಗ್ಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮಗೆಲ್ಲ ಬಹಳ ಅತ್ಯಂತ ಆತ್ಮೀಯವಾಗಿ ಮತ್ತು ಖುಷಿಯ ಸಂಗತಿ. ಇವತ್ತು ಅತ್ಯಂತ ಹೃದಯಪೂರ್ವಕವಾಗಿ ನಾವೆಲ್ಲರಿಗೂ ಅವರಿಗೆ ಈ BSY ಅಭಿಮಾನೋತ್ಸವದಲ್ಲಿ ಭಾಗವಹಿಸಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವ ಮುಖಾಂತರ ಅವರು ಸಲ್ಲಿಸಿದಂಥ 50 ವರ್ಷಗಳ ನಿರಂತರವಾದ ರಾಜಕೀಯವಾಗಿ, ಸಾಮಾಜಿಕವಾಗಿ ಸಲ್ಲಿಸಿದಂಥ ಸೇವೆಗೆ ನಾವೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಋಣಿಯಾಗಿದ್ದೇವೆ, ಚಿರಋಣಿಯಾಗಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ಅಮಿತ್ ಶಾ ಅವರು ಇದರಲ್ಲಿ ರಾಷ್ಟ್ರೀಯ ನಾಯಕರು ಭಾಗವಹಿಸ್ತಾರೆ ಮತ್ತು ಅನೇಕ ಸ್ವಾಮಿಗಳು ಕೂಡ ಭಾಗವಹಿಸ್ತಾರೆ. ಈ ಇನ್ವಿಟೇಷನ್ ಕಾರ್ಡ್ ಕೊಡ್ತೀನಿ ತಮಗೆ. ಎಲ್ಲ ಸ್ವಾಮಿಗಳು ಮತ್ತು ಎಲ್ಲ ನಾಯಕರ ಹೆಸರುಗಳು ಕೂಡ ಇದರಲ್ಲಿ ಇದಾವೆ. ಮಹೇಶ್ ಅವರು ಕೂಡ ಇದರ ಬಗ್ಗೆ ಒಂದು ಮಾತಾಡ್ತಾರೆ.